ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇಂದು S9ನೇ ತರಗತಿಯ ಗಣಿತ ವಿಷಯದಲ್ಲಿ ಸಾಧನಾ ಪರೀಕ್ಷೆ 2 FA 2ರ ಪರೀಕ್ಷೆಯನ್ನು ಸೆಪ್ಟೆಂಬರ್ 2023-24 ಒಂದು ರಿಲೀಸ್ ಮಾಡ್ತಾ ಇದ್ದೀವಿ. ಆಲ್ರೆಡಿ 9ಗಾಗಿ ಈಗ ನಾವು ಹಿಂದಿ ಮತ್ತು SSLE ಕ್ವಶನ್ ಪೇಪರನ್ನು ಹಾಕಿದ್ದೀವಿ. ತಾವು ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ FA ಎಕ್ಸಾಮ್ ಕ್ವಶನ್ ಪೇಪರ್ 2023-24 ಆಲ್ ಕ್ಲಾಸ್ ಆಲ್ ಸಬ್ಜೆಕ್ಟ್ ಅಂತ ಇದೆ, ಅಲ್ಲಿ ತಾವುಗಳು ನೋಡ್ಬೋದು. ದಯಮಾಡಿ ವಿಡಿಯೋವನ್ನು ಲೈಕ್ ಮಾಡಬೇಕು, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಬೇಕು. ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಒತ್ತಲಿಕ್ಕೆ ಮರೆಯದಿರಿ. ನೋಡ್ಕೊಂಡು ಬರೋಣ ಗಣಿತ ವಿಷಯದ ಪ್ರಶ್ನೆ ಪತ್ರಿಕೆ. ಪ್ರಶ್ನೆ ಪತ್ರಿಕೆ ಮೊದಲ ಭಾಗದಲ್ಲಿದೆ. ಕೆಳಗಿನ ಪ್ರಶ್ನೆಗಳಿಗೆ 4 ಪರ್ಯಾಯಗಳನ್ನು ನೀಡಿದೆ. ಅವುಗಳಲ್ಲಿ ಸರಿಯಾದ ಪರ್ಯಾಯ ಅಥವಾ ಉತ್ತರವನ್ನು ಆರಿಸಿ ಬರೀಬೇಕಾಗಿತ್ತು. ಪ್ರತಿ ಪ್ರಶ್ನೆಗೆ 1 ಅಂಕ, ಒಟ್ಟಾರೆ ಇರ್ತಕ್ಕಂಥ ಪ್ರಶ್ನೆಗಳು 2. ಸೊ ಈ ವಿಭಾಗಕ್ಕೆ ಇರ್ತಕ್ಕಂಥ ಒಟ್ಟು ಅಂಕಗಳು 2. ಮೊದಲ ಪ್ರಶ್ನೆ 1. 180 ಡಿಗ್ರಿಗಿಂತ ಹೆಚ್ಚು 360 ಡಿಗ್ರಿಗಿಂತ ಕಡಿಮೆ ಅಳತೆ ಇರುವ ಕೋನ. ಎ ಸರಳಾಧಿಕ ಕೋನ, ಬಿ ಅಧಿಕ ಕೋನ, ಸಿ ಸರಳ ಕೋನ, ಡಿ ಲಘು ಕೋನ. ಪ್ರಶ್ನೆ 2. ಒಂದು ಸರಳ ರೇಖೆಯ ಮೇಲೆ ಒಂದು ಕಿರಣವು ನಿಂತಾಗ ಉಂಟಾಗುವ ಪಾರ್ಶ್ವಕೋನಗಳ ಮೊತ್ತ. ಎ 360 ಡಿಗ್ರಿ, ಬಿ 90 ಡಿಗ್ರಿ, ಸಿ 45 ಡಿಗ್ರಿ, ಡಿ 180 ಡಿಗ್ರಿ. ಇನ್ನು ಮುಖ್ಯ ಪ್ರಶ್ನೆ 2 ಇದೆ. 1 ಅಂಕದ ಪ್ರಶ್ನೆಗಳಿದ್ದಾವೆ. 2 ಪ್ರಶ್ನೆ ಇದ್ದಾವೆ, ತಲಾ ಒಂದೊಂದಕ್ಕೆ 1 ಅಂಕ. 3ನೇ ಪ್ರಶ್ನೆ ಅನುರೂಪ ಕೋನಗಳ ಆಧಾರ ಪ್ರತಿಜ್ಞೆಯನ್ನು ಬರೆಯಿರಿ. 4ನೇ ಪ್ರಶ್ನೆ ತ್ರಿಭುಜಕ್ಕೆ ಸಂಬಂಧಿಸಿದಂತೆ ಮಧ್ಯಬಿಂದು ಪ್ರಮೇಯದ ಸೂತ್ರವನ್ನು ಬರೆಯಿರಿ. ಇನ್ನು ಮುಖ್ಯ ಪ್ರಶ್ನೆ 3ರಲ್ಲಿ 2 ಅಂಕದ ಪ್ರಶ್ನೆಗಳಿದ್ದಾವೆ. ಒಟ್ಟು 3 ಪ್ರಶ್ನೆಗಳಿದ್ದಾವೆ, ಒಂದೊಂದಕ್ಕೆ 2 ಅಂಕ, ಒಟ್ಟಾರೆ 6 ಅಂಕಗಳು ಈ ವಿಭಾಗಕ್ಕೆ. ಪ್ರಶ್ನೆ ಇತ್ತು, ಕೊಟ್ಟಿರೋ ಚಿತ್ರದಲ್ಲಿ QT ಸಮಾಂತರ PR, ಕೋನ TQR = 40 ಡಿಗ್ರಿ ಮತ್ತು ಕೋನ SPR = 30 ಡಿಗ್ರಿ ಆದರೆ X ಮತ್ತು Yಗಳ ಬೆಲೆಗಳನ್ನು ಕಂಡುಹಿಡಿಯಿರಿ. 6ನೆಯ ಪ್ರಶ್ನೆ ಚಿತ್ರದಲ್ಲಿ AB ಒಂದು ರೇಖಾಖಂಡ ಮತ್ತು ರೇಖೆ L ಮತ್ತು ಲಂಬಾರ್ಧಕ P ಬಿಂದು L ರೇಖೆಯ ಮೇಲೆ ಇದ್ದಾಗ P ಬಿಂದು A ಮತ್ತು B ಗಳಿಂದ ಸಮದೂರದಲ್ಲಿದೆ ಎಂದು ತೋರಿಸಿ. ಸಂಬಂಧಪಟ್ಟಂತೆ ಚಿತ್ರ ಇಲ್ಲಿದೆ, ಚಿತ್ರ ನೋಡ್ಕೊಡ್ರಿ. 7ನೇ ಪ್ರಶ್ನೆ AB ಕಿರಣದ ಆರಂಭಿಕ ಬಿಂದುವಿನಲ್ಲಿ 60 ಡಿಗ್ರಿ ಕೋನವನ್ನು ರಚಿಸಿ. ಇನ್ನು 3 ಅಂಕದ ಪ್ರಶ್ನೆಗಳಿದ್ದಾವೆ. ಒಟ್ಟು 2 ಪ್ರಶ್ನೆಗಳು, 6 ಅಂಕಗಳು ಈ ವಿಭಾಗಕ್ಕೆ. ಒಂದು ಸಮದ್ವಿಬಾಹು ತ್ರಿಭುಜದಲ್ಲಿ ಸಮಬಾಹುಗಳಿಗೆ ಅಭಿಮುಖವಾಗಿರುವ ಕೋನಗಳು ಸಮವಾಗಿರುತ್ತವೆ ಎಂದು ಸಾಧಿಸಿ ಅಂತ ಇದೆ. ಪ್ರಮೇಯ ಮೋಸ್ಟ್ ಇಂಪಾರ್ಟೆಂಟ್ ಇದೆ, ನಿಮ್ಮ ಎಕ್ಸಾಮ್ಗಳಲ್ಲಿ ಕೂಡ ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇದ್ದಾವೆ, ಚೆನ್ನಾಗಿ ಕಲ್ಕೊಂಡು ಹೋಗಿ. ನೆಕ್ಸ್ಟ್ ಪ್ರಶ್ನೆ 9. ಕೋನ B = 60 ಡಿಗ್ರಿ, ಕೋನ C = 45 ಡಿಗ್ರಿ ಮತ್ತು AB + BC + CA = 11 ಸೆಂಟಿಮೀಟರ್ ಇರುವಂತೆ ABC ತ್ರಿಭುಜವನ್ನು ರಚಿಸಿ. ತ್ರಿಭುಜ ರಚನೆಗಳ ಪ್ರಶ್ನೆ 1 ಖಂಡಿತವಾಗಿ ಬರ್ತದೆ, ಪ್ರಿಪೇರ್ ಮಾಡ್ಕೋಬೇಕು. ಪ್ರಶ್ನೆ ಪತ್ರಿಕೆ ಕಡೆಯ ಪ್ರಶ್ನೆ ಇದೆ. ಒಂದೇ ಪ್ರಶ್ನೆ 4 ಅಂಕ, ಒಟ್ಟು 4 ಅಂಕ ಇದೆ. ಒಂದು ಚತುರ್ಭುಜದ ಕೋನಗಳು 3:7:9:11ರಲ್ಲಿ ಇವೆ. ಚತುರ್ಭುಜದ ಎಲ್ಲ ಕೋನಗಳನ್ನು ಕಂಡುಹಿಡಿಯಿರಿ ಅಂತ ಏನು ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಇಷ್ಟು 9ರಲ್ಲಿ ನಾವೇನು ಮಾಡಿದ್ದೀವಿ ಅಂತಂದರೆ FA 2 ಪರೀಕ್ಷೆಯ ಸಾಧನಾ ಪರೀಕ್ಷೆ 2 ಅಂತಲೂ ಕೂಡ ಕರೀತಾರೆ. ಫಾರ್ಮೇಟಿವ್ ಅಸೆಸ್ಮೆಂಟ್ 2 FA 2 ಅಂತಲೂ ಕೂಡ ಕರೀತಾರೆ. ನೋಡ್ತೀನಿ ನಾನು ಸಾಧ್ಯ ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು, ಈ ವಿಡಿಯೋಗೆ ಉತ್ತರಗಳನ್ನು ಹಾಕಲಿಕ್ಕೆ ಪ್ರಯತ್ನವನ್ನು ನೆಕ್ಸ್ಟ್ ನಾನು ಲೈನಪ್ ಮಾಡ್ತೀನಿ ಅಂತ ಹೇಳ್ತಾ, ಹಿಂದಿ ಮತ್ತು SSನ ಕ್ವಶನ್ ಪೇಪರ್ದ ವಿಡಿಯೋಗಳನ್ನು ತಪ್ಪದೇ ನೋಡಿ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ 9ನೇ ತರಗತಿಯವರೆಗಾಗಿ ಕನ್ನಡ, ಇಂಗ್ಲೀಷ್, ಹಿಂದಿ, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನದಲ್ಲಿ ಎಲ್ಲ ಪಾಠಗಳ ನೋಟ್ಸ್ ಇದ್ದಾವೆ, ಕ್ವಶನ್ ಆನ್ಸರ್ಸ್ ಇದ್ದಾವೆ. ಅವುಗಳ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ನಿಮಗೆ ಕೊಟ್ಟಿದ್ದೀನಿ. ಒಂದ್ಸರಿ ಹೋಗಿ ಚೆಕ್ ಮಾಡಿ ನೋಡಿ ಅಂತ ಹೇಳ್ತಾ, ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ, ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಚೆನ್ನಾಗಿರಿ, ಓದ್ತಾ ಇರಿ. ಬಾಯ್.